ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾವನಾತ್ಮಕ ಪ್ರೇಮಕತೆ ನಾನೆಂದಿಗೂ ನಿನ್ನವನೇ ಭಾಗ 12. ನೀವು ಮಾಡಿರೋ ತಪ್ಪಿಗೆ ಇವತ್ತು ಪನಿಷ್ಮೆಂಟ್ ಖಂಡಿತ ಕೊಟ್ಟೇ ಕೊಡ್ತೀನಿ ಎಂದು ಹೇಳುತ್ತಾ ಅವಳ ಮುಖದತ್ತ ಬಾಗಿ ಅವಳ 2 ಕೆನ್ನೆಗಳಿಗೂ ಚಿಂಬಿಸಿಬಿಟ್ಟಿದ್ದ ಜ್ಯೇಷ್ಠ. ಜನನಿ, ನೀವು ತಪ್ಪು ಮಾಡ್ತಾ ಇರಬೇಕು, ನಾನು ಪನಿಷ್ಮೆಂಟ್ ಕೊಡ್ತಾ ಇರಬೇಕು. ನಾನು ಪನಿಷ್ಮೆಂಟ್ ಕೊಟ್ಟಂಗೆ ನೀವು ನನ್ನ ಪನಿಷ್ ಮಾಡ್ಬೋದು. ಯು ಆರ್ ಫ್ರೀ ಟು ಡೂ ಇಟ್. ರಜತ್ ಅಂದು ಸಂಜೆ ಆಫೀಸ್ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದಾಗ ವಿಜಯ ಅವರು ಮಗನಿಗೆ ಸಿಹಿ ತಿನಿಸಿದರು. ಅವನಿಗೆ ಇನ್ನೂ ವಿಷಯ ಗೊತ್ತಿರಲಿಲ್ಲವಲ್ಲ, ಆದ್ದರಿಂದ ತಾಯಿಯನ್ನು ಕೇಳಿದ. ಇವತ್ತು ಏನಮ್ಮ ವಿಶೇಷ? ಅದು ಸ್ವೀಟ್ ಬಾಯಿಗೆ ಹಾಕಿ ತಿನ್ನಿಸ್ತಾ ಇದ್ದೀಯಾ? ಅಂದರೆ ನೀನು ತುಂಬ ಖುಷಿಯಾಗಿದ್ದೀಯಾ ಅಂತ. ಆಯಿತು, ನಿನ್ನ ಖುಷಿಯಲ್ಲಿ ನನಗೂ ಪಾಲು ಇದೆಯಾ? ಖಂಡಿತ ಇದೆ. ನಿನ್ನ ವಿಷಯಕ್ಕೆ ನಾನಿವತ್ತು ಇಷ್ಟು ಖುಷಿಯಾಗಿರೋದು, ಇಷ್ಟು ಸಂಭ್ರಮ ಪಡುತ್ತಿರೋದು ನೀನೇ ಗೆಸ್ ಮಾಡು ನೋಡೋಣ ಏನಿರಬಹುದು ಅಂತ ಹೇಳಿದರು ವಿಜಯ. ಇನ್ನೇನಿರಬಹುದು, ಮದುವೆ ವಿಚಾರವಲ್ಲದೆ ಅವನಿಗೆ ಅರ್ಥವಾಗಿತ್ತು. ಆದರೂ ತಾಯಿಯನ್ನೇ ಕೇಳಿದ. ನನಗೆ ಗೊತ್ತಾಗ್ತಿಲ್ಲ, ನೀನೇ ಹೇಳಿಬಿಡು. ನಿನ್ನ ಮದುವೆ ವಿಚಾರಕ್ಕೆ ಇವತ್ತು ನಾವು ಹುಡುಗಿ ಮನೆಗೆ ಹೋಗಿ ಅವರ ತಂದೆ ತಾಯಿ ಹತ್ರ ಮಾತಾಡಿ ಒಪ್ಪಿಗೆ ಪಡ್ಕೊಂಡು ಬಂದಿದ್ದೀವಿ. ಅಂದರೆ ಮೊದಲೇ ನಮ್ಮ ಪರಿಚಯಸ್ಥರೇ ಅಂತ ಆಯಿತು. ಅಷ್ಟು ಸುಲಭವಾಗಿ ನನ್ನ ಒಪ್ಕೊಂಡಿರೋ ಹುಡುಗಿ ಯಾರು? ಹುಡುಗಿಗೆ ನಿನ್ನ ಹತ್ತಿರ ಮಾತಾಡಬೇಕಂತೆ ಹಿರಿಯರ ಕಡೆಯಿಂದ ಸಮ್ಮತಿ ಸಿಕ್ಕಿದೆ. ಇವತ್ತು ನಾನು ಮತ್ತು ನಿನ್ನ ತಂಗಿ ಜನನಿ ಮನೆಗೆ ಹೋಗಿ ಮಾತುಕತೆ ಮಾಡಿಕೊಂಡು ಬಂದ್ವಿ. ಅದೇನೋ ಕೆಲವು ಕ್ಲಾರಿಫಿಕೇಷನ್ ನಿನ್ನ ಕಡೆಯಿಂದ ಬೇಕಂತೆ ಜನನಿಗೆ. ರಚನಾ ಬಳಿ ನಂಬರ್ ತಗೊಂಡು ಅವಳಿಗೆ ಕರೆ ಮಾಡಿ ವಿಚಾರಿಸ್ಕೊ. ಇನ್ನು ಡಿಲೇ ಮಾಡೋದು ಬೇಡ. ನಿನ್ನ ಮದುವೆ ನಿಶ್ಚಯವಾದ ಬಳಿಕ ರಚನಾಗೂ ಗಂಡು ನೋಡೋಕೆ ಶುರು ಹಚ್ಚಿಕೊಳ್ಳೋಣ. ಮಗನಿಗೆ ಕಾಫಿ ಮಾಡಿಕೊಡುತ್ತಾ ಮಾತಾಡತೊಡಗಿದರು ವಿಜಯ. ಅಷ್ಟರಲ್ಲಿ ರಚನಾ ಕೂಡ ಅಲ್ಲಿಗೆ ಬಂದಿದ್ದಳು. ಅಣ್ಣ, ನೀನು ಜನನಿಗೆ ಕರೆ ಮಾಡಬೇಕಂತೆ. ಅವಳ ನಂಬರ್ ಕೊಡ್ತೀನಿ. ಮತ್ತೆ 2 ನಿಮಿಷಕ್ಕೆ ರಜತ್ ಜನನಿಗೆ ಕರೆ ಮಾಡಿದ್ದ. ಚಿಕ್ಕಂದಿನಿಂದಲೂ ಜನನಿ ಆಗಾಗ ಅವರ ಮನೆಗೆ ಬರುತ್ತಿದ್ದುದರಿಂದ ಅವನಿಗೆ ಅವಳ ಪರಿಚಯ ಚೆನ್ನಾಗಿತ್ತು. ಅವನು ಅವಳನ್ನು ಏಕವಚನದಲ್ಲೇ ಕರೆಯುತ್ತಿದ್ದ. ಹಾಯ್ ಜನನಿ, ಹೇಗಿದ್ದೀಯಾ? ಮತ್ತೆ ಹೇಗೆ ನಡೀತಾ ಇದೆ ನಿನ್ನ ಕೆಲಸ? ನನ್ನನ್ನು ಮೀಟ್ ಮಾಡಬೇಕು ಅಂತ ಹೇಳಿದ್ದೆಂತಲ್ಲ, ಯಾವಾಗ, ಎಲ್ಲಿ ಮೀಟ್ ಮಾಡೋಣ? ಅವನು ನೇರವಾಗಿ ವಿಷಯಕ್ಕೆ ಬಂದಿದ್ದ. ಜನನಿ ಮನೆಗೆ ಬಂದು ತಂದೆ ಬಳಿ ಕುಳಿತು ಮಾತಾಡುತ್ತಿದ್ದಳು. ಹಾಯ್, ನಾನು ಚೆನ್ನಾಗಿದ್ದೀನಿ. ನೀವು? ಹೌದು, ನಾನು ನಿಮ್ಮನ್ನು ಒಮ್ಮೆ ಮೀಟ್ ಮಾಡಬೇಕಾಗಿತ್ತು. ಈ ಭಾನುವಾರ ಸಂಜೆ 4 ಗಂಟೆಗೆ ಹೊರಗೆಲ್ಲಾದರೂ ಮೀಟ್ ಮಾಡೋಣ. ಮನೆಯಲ್ಲಿ ಭೇಟಿಯಾದರೆ ಹಿರಿಯರು ಇರುತ್ತಾರೆ. ಬೇರೆಯವರ ಮುಂದೆ ಮನಬಿಚ್ಚಿ ಮಾತಾಡುವುದು ಸ್ವಲ್ಪ ಕಷ್ಟ. ಅದಕ್ಕಾಗಿ ಅವಳು ಹಾಗೆ ಹೇಳಿದ್ದಳು. ಜನನಿಗೆ ಮದುವೆ ವಿಚಾರವಾಗಿ ತನ್ನ ಬಳಿ ಮಾತಾಡಲಿರಬಹುದು. ಒಂದು ವೇಳೆ ಹಿರಿಯರ ಬಲವಂತಕ್ಕೆ ಅವರ ಮುಂದೆ ಈ ಮದುವೆಗೆ ಒಪ್ಪಿಗೆ ಇತ್ತು ತನ್ನ ಬಳಿ ಬೇಡವೆಂದೇನಾದರೂ ಹೇಳುತ್ತಾಳಾ? ಅದಕ್ಕಾಗಿ ಮನೆಯಿಂದ ಹೊರಗೆ ಭೇಟಿಯಾಗಬೇಕೆಂದು ತಿಳಿಸುತ್ತಿರುವುದಾ? ಅವಳಿನ್ನೂ ಒಪ್ಪಿಗೆ ಇತ್ತಿದ್ದಾಳೆ ಎಂದು ತಾಯಿ ಹೇಳಿರಲಿಲ್ಲವಲ್ಲ. ಅವಳ ಮನಸ್ಸಿನ ಇಚ್ಛೆ ವಿರುದ್ಧವಾಗಿ ಅವಳನ್ನು ಮದುವೆ ಆಗಬಾರದು. ಒಂದು ವೇಳೆ ಅವಳು ಮನಸ್ಫೂರ್ತಿಯಾಗಿ ಒಪ್ಪಿಗೆ ಇತ್ತರೆ ಮಾತ್ರ ಈ ಮದುವೆ ಎಂದು ತೀರ್ಮಾನಿಸಿದ್ದ ರಜತ್. ಅವನು ಭಾನುವಾರಕ್ಕಾಗಿ ಕಾಯುತ್ತಾ ಕುಳಿತಿದ್ದ. ತಮ್ಮಿಬ್ಬರ ಮದುವೆ ವಿಷಯದಲ್ಲಿ ಜನನಿಯ ನಿರ್ಣಯವೇ ಅಂತಿಮ ಎಂದು ನಿರ್ಧರಿಸಿಬಿಟ್ಟಿದ್ದ ರಜತ್. ಮರುದಿನ ಜ್ಯೇಷ್ಠ ಆಫೀಸಿಗೆ ಬೆಳಗ್ಗೆ 8 ಗಂಟೆಗೆ ಬಂದಿದ್ದ. ಜನನಿಯ ಬಳಿ ಇಂದು 8:15ಗೆ ಆಫೀಸಿಗೆ ಬರಬೇಕು ಎಂದು ಹೇಳಿದ್ದ. ಗಂಟೆ ಹೊತ್ತಾದರೂ ಅವಳ ಸುಳಿವೇ ಇರಲಿಲ್ಲ. ಇಂದು ಬರಲಾಗುವುದಿಲ್ಲ ಎಂದು ಲೀವ್ ನೋಟ್ ಕಳಿಸಿರಲಿಲ್ಲ. ಫೋನ್ ಕರೆ ಮಾಡಿಯಾಗಲಿ ಮೆಸೇಜ್ ಮಾಡಿಯಾಗಲಿ ಕೂಡ ವಿಷಯವನ್ನು ತಿಳಿಸಿರಲಿಲ್ಲ. ಅವನ ಕರೆಗೂ ಉತ್ತರವಿಲ್ಲ. ಕೆಲಸಕ್ಕೆ ಸೇರಿದ ದಿನವೇ ಜನನಿಗೆ ಇದರ ಬಗ್ಗೆ ತಿಳಿಸಿದ್ದಾರಲ್ಲ. ಇಂದು ಈ ಹುಡುಗಿಗೆ ಏನಾಗಿದೆ? ಸಡನ್ನಾಗಿ PA ಬರದಿದ್ದರೆ ಅವನಿಗೆ ತುಂಬ ಕಷ್ಟವಾಗುತ್ತಿತ್ತು. ಹಿಂದಿನ ದಿನವೇ ಇಂದಿನ ಕೆಲಸ ಕಾರ್ಯಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದರು. ಅವಳು ವಿಷಯಗಳನ್ನೆಲ್ಲ ನೋಟ್ ಮಾಡಿ ಇಟ್ಟುಕೊಂಡಿದ್ದಳು. ಆದರೆ ಅದು ಎಲ್ಲಿದೆ ಎಂದು ಗೊತ್ತಿಲ್ಲ. ಇನ್ನು 1 ಗಂಟೆಯಲ್ಲಿ ಅವನು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅಟೆಂಡ್ ಆಗಲು ಹೋಗಬೇಕಾಗಿತ್ತು. ಅದಕ್ಕೆ ಸಂಬಂಧಿಸಿದ ಯಾವ ಡಾಕ್ಯುಮೆಂಟುಗಳು ಅವನ ಕೈಯಲ್ಲಿಲ್ಲ. ಎಲ್ಲ ಜನನಿಯ ಕೈಯಲ್ಲೇ ಇತ್ತು. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದುಕೊಂಡು ಈ ರೀತಿ ಮಾಡಿದರೆ ಇಂದು ಮಾತ್ರ ಜ್ಯೇಷ್ಠನಿಗೆ ಅವಳ ಮೇಲೆ ಇನ್ನಿಲ್ಲದ ಸಿಟ್ಟು ಬಂದುಬಿಟ್ಟಿತ್ತು. ದಿನ ಕೆಲಸಕ್ಕೆ ಬರುವಂತೆ 9 ಗಂಟೆಗಾದರೂ ಬರಬೇಕಾಗಿತ್ತು. ಅದೂ ಇಲ್ಲ. ಗಂಟೆ 10:15 ಸಮಯಕ್ಕೆ ಓಡೋಡುತ್ತಲೇ ಆಫೀಸಿಗೆ ಬಂದು ಬಿಟ್ಟಿದ್ದಳು ಜನನಿ. ಅವಳು ಆಫೀಸ್ನಲ್ಲಿ ತನ್ನ ಜಾಗದಲ್ಲಿ ಬ್ಯಾಗ್ ಇಡುತ್ತಿದ್ದಾಗ ರಾಜು ಬಂದು ಹೇಳಿದ. ಮೇಡಮ್, ನೀವು ಬೇಗ ಬಾಸ್ನ ಮೀಟ್ ಮಾಡಬೇಕಂತೆ. ನಿಮ್ಮ ಮೇಲೆ ಗರಂ ಆಗಿಬಿಟ್ಟಿದ್ದಾರೆ. ಅವಳಿಗೆ ಬರುವಾಗಲೇ ಗೊತ್ತಿತ್ತು ಇಂದು ಜ್ಯೇಷ್ಠನ ಕೈಯಲ್ಲಿ ಖಂಡಿತವಾಗಿಯೂ ತಾನು ಬೈಸಿಕೊಳ್ಳಬೇಕಾಗುತ್ತದೆ ಎಂದು. ಅವನು ಹೇಳಿದ್ದಕ್ಕಿಂತ 2 ಗಂಟೆ ಲೇಟಾಗಿ ಬಂದಿದ್ದಳು. ಹೆದರಿಕೊಂಡೇ ಅವನ ಕ್ಯಾಬಿನ್ನ ಒಳಗೆ ಪ್ರವೇಶಿಸಿದಳು ಜನನಿ. ಇದೇ ಮೊದಲ ಬಾರಿಗೆ ಅವಳು ಆಫೀಸ್ಗೆ ಲೇಟಾಗಿ ಬರುತ್ತಿರುವುದು. ಅವಳು ಅವನ ಕ್ಯಾಬಿನ್ ಒಳಗೆ ಪ್ರವೇಶಿಸುತ್ತಿದ್ದಂತೆಯೇ ಅವನ ಸಿಡಿಮಿಡಿಗುಟ್ಟುವ ಮುಖ ಕಂಡು ಅವಳ ನಾಲಿಗೆಯ ಪಸೆ ಆರಿಬಿಟ್ಟಿತ್ತು. ಮಾತಾಡಲೇ ಸಾಧ್ಯವಾಗುತ್ತಿಲ್ಲ. ಏನ್ರಿ ಮೇಡಮ್,
ಟೈಮ್ ಸೆನ್ಸ್ ಇದೆಯಾ ನಿಮಗೆ? ನಿಮ್ಮನ್ನು ಎಷ್ಟು ಗಂಟೆಗೆ ಬರೋಕೆ ಹೇಳಿದ್ದು? ಆವತ್ತು ನೀವು ನನಗೊಂದು ಸಲ ಸಹಾಯ ಮಾಡಿದ್ರಿ ಅಂತ ನೀವು ಏನು ಮಾಡಿದರೂ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದೀರಾ? ನಮ್ಮ ಆಫೀಸಲ್ಲಿ ಎಲ್ರಿಗೂ ಒಂದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಹೌದು, ಬರೋಕೆ ಆಗಲ್ಲ ಅಂದರೆ ಒಂದು ಸಂದೇಶ ಆದರೂ ಕಳಿಸಬೇಕಾಗಿತ್ತು, ಅದೂ ಇಲ್ಲ. ಇವತ್ತಿನ ಮೀಟಿಂಗ್ ತುಂಬ ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಿಲ್ಲವೇನಿರಿ? ಗೊತ್ತಿದ್ದು ಬೇಕು ಅಂತಾನೆ ಲೇಟ್ ಮಾಡಿ ಬಂದಿದ್ದೀರಲ್ಲ. ನಿನ್ನೆ ಹೋಗುವಾಗಲೇ ಗಿಣಿಗೆ ಹೇಳಿದಂಗೆ ಹೇಳಿದ್ದೆ ನಾಳೆ ಬೇಗ ಬನ್ನಿ ಅಂತ. ಈಗ ಗಂಟೆ ಎಷ್ಟಾಯಿತು ಅಂತ ಗೊತ್ತಾ ನಿಮಗೆ? ಇವತ್ತಿನ ಮೀಟಿಂಗ್ ಕ್ಯಾನ್ಸಲ್ ಮಾಡಿಬಿಡ್ತೀನಿ. ಅವನು ತನ್ನ ಸೆಲ್ ಫೋನ್ ತೆಗೆದು ಯಾವುದೋ ನಂಬರ್ಗೆ ಕರೆ ಮಾಡತೊಡಗಿದ. ತನ್ನಿಂದಾಗಿ ಮೀಟಿಂಗ್ ಕ್ಯಾನ್ಸಲ್ ಆಗುವುದು ಅವಳಿಗೆ ಬೇಕಿರಲಿಲ್ಲ. ಬೇಸರವಾಗಿತ್ತು. ಸಾರಿ ಸರ್, ಐ ಆಮ್ ರಿಯಲಿ ಸಾರಿ. ನಾನಿವತ್ತು ಬೇಕು ಅಂತ ಲೇಟ್ ಮಾಡಿದ್ದಲ್ಲ. ನಾನು ಮನೆಯಿಂದ ಬೇಗನೆ ಹೊರಟಿದ್ದೆ. ದಾರಿ ಮಧ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಲೇಟ್ ಆಗೋಯ್ತು. ಈಗ ಲೇಟ್ ಮಾಡುವುದು ಬೇಡ, ನಾನು ಎಲ್ಲ ಪ್ರಿಪೇರ್ ಆಗಿದ್ದೀನಿ. ಈಗಲೇ ಮೀಟಿಂಗ್ಗೆ ಹೋಗೋಣ ಸರ್. ಅದು ಮೀಟಿಂಗ್ ಸ್ವಲ್ಪ ಪೋಸ್ಟ್ಪೋನ್ ಮಾಡೋಕ್ಕೆ ಆಗುತ್ತಾ ಅಂತ ರಿಕ್ವೆಸ್ಟ್ ಮಾಡೋಕ್ಕಾಗುತ್ತಾ ಸರ್? ಕ್ಯಾನ್ಸಲ್ ಮಾಡೋದು ಬೇಡ ಪ್ಲೀಸ್ ಸರ್. ಇವತ್ತೊಂದು ಸಲ ನನ್ನ ಕ್ಷಮಿಸಿಬಿಡಿ. ಅವನಲ್ಲಿ ದೈನ್ಯವಾಗಿ ಬೇಡಿಕೊಂಡಳು ಜನನಿ. ಆದರೆ ಅವನ ಪಿತ್ತ ನೆತ್ತಿಗೇರಿತ್ತಲ್ಲ. ಏನಾಯಿತು? ಬಸ್ ಸಿಕ್ಕಲಿಲ್ವಾ? ಆಗಲೇ ಕರೆ ಮಾಡಿ ನನಗೆ ತಿಳಿಸಬೇಕಾಗಿತ್ತು. ನಿಮಗೆ ಬರೋಕೆ ವಾಹನ ವ್ಯವಸ್ಥೆ ಮಾಡಿಕೊಡ್ತಿದ್ದೆ. ಎಲ್ಲ ಸಮಸ್ಯೆಗೂ ನೀವೇ ಸೊಲ್ಯೂಷನ್ ಹೇಳ್ತೀರಲ್ಲ. ಹೇಳಿದ ಸಮಯಕ್ಕೆ ಸರಿಯಾಗಿ ನಾವು ಹೋಗಿಲ್ಲ ಅಂದರೆ ನಮಗೆ ಟೈಮ್ ಸೆನ್ಸ್ ಇಲ್ಲ, ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಅಂದ್ಕೊಳ್ಳಲ್ವಾ? ಅಷ್ಟು ಗೊತ್ತಾಗಲ್ವೇನ್ರಿ ನಿಮಗೆ? ಅವಳ ಮೇಲೆ ರೇಗಿದ. ಸಾರಿ ಸರ್, ತಪ್ಪಾಯಿತು. ಬಸ್ಸಿನ ಪ್ರಾಬ್ಲಮ್ ಅಲ್ಲ ಸರ್. ದೇವಸ್ಥಾನಕ್ಕೆ ಅಂತ ಹೊರಟಿದ್ದ ಮೇಡಮ್ ಒಬ್ಬರು ತಲೆ ಸುತ್ತಿ ಬಿದ್ದುಬಿಟ್ಟಿದ್ರು. ಅವರ ಮನೆಯವರಿಗೆ ವಿಷಯ ತಿಳಿದು ಅವರು ಬರೋವರೆಗೆ ವೆಯ್ಟ್ ಮಾಡ್ತಾ ಇದ್ದೆ. ಅದಕ್ಕಾಗಿ ಲೇಟ್ ಆಯಿತು. BP ಹೆಚ್ಚಾಗಿ ಬಿದ್ದಿರುವ ಅಜ್ಜಿಯನ್ನು ಹಾಗೆ ಬಿಟ್ಟು ಬರಲು ಮನಸ್ಸಾಗದೆ ವ್ಯವಸ್ಥೆ ಮಾಡಿ ಬಂದಿದ್ದಳು ಜನನಿ. ಆಯ್ತ್ರಿ, ಸಮಾಜ ಸೇವೆ ಮಾಡಿ, ಬೇಡ ಅಂತ ಹೇಳಲ್ಲ, ಅದು ಒಳ್ಳೆಯದೇ. ಆದರೆ ನಿಮ್ಮ ಕೈಯಲ್ಲಿ ಸೆಲ್ಫೋನ್ ಇತ್ತು ತಾನೆ? ನನಗೆ ಒಂದು ಕರೆ ಮಾಡಿ ವಿಷಯ ತಿಳಿಸಬೇಕು ಅಂತ ಗೊತ್ತಾಗ್ಲಿಲ್ವಾ? ನನಗೆ ಮರೆತು ಹೋಯಿತು ಅಂತ ಹೇಳ್ತೀರಾ? ಮರೆತು ಹೋಗೋ ಕಾಯಿಲೆ ಅಂತೂ ಬೇಗ ಬಂದ್ಬಿಟ್ಟಿದೆ ನಿಮಗೆ. ನಿಮ್ಮನ್ನು ಹೇಳಿ ಏನು ಪ್ರಯೋಜನ? ನಿಮ್ಮಂತಹ ಬೇಜವಾಬ್ದಾರಿ ಹುಡುಗಿಯನ್ನು PA ಆಗಿ ನಾನು ಕೆಲಸಕ್ಕೆ ತಗೊಂಡಲ್ಲ. ತಪ್ಪು ನಿಮ್ಮದಲ್ಲ, ನನ್ನದೇ. ಸಿಟ್ಟಿನಿಂದ ಅವಳನ್ನು ಬೈಯುತ್ತಲೇ ಇದ್ದ. ಅವಳ ಸೆಲ್ಫೋನ್ನಲ್ಲಿ ಚಾರ್ಜ್ ಖಾಲಿಯಾಗಿತ್ತು. ನಿನ್ನೆ ರಾತ್ರಿ ಇಡೀ ಅವರ ಮನೆಯಲ್ಲಿ ಕರೆಂಟ್ ಇರಲಿಲ್ಲ. ಪವರ್ ಕಟ್ ಇದ್ದುದರಿಂದ ಸೆಲ್ಫೋನ್ ಚಾರ್ಜ್ ಮಾಡಿಕೊಳ್ಳಲು ಸಾಧ್ಯವಾಗಿರಲಿಲ್ಲ. ಹೇಳಿದರೆ ಅದಕ್ಕೂ ಬೈಯಬಹುದು. ಬಡವರ ಕಷ್ಟ ಇವರಿಗೇನು ಗೊತ್ತು? ಅವನ ಕಟು ನುಡಿಗಳಿಂದ ಅವಳಿಗೆ ತುಂಬ ಬೇಸರವಾಗಿತ್ತು. ಅಳಬಾರದು ಎಂದುಕೊಂಡರೂ ಕಣ್ಣುಗಳು ತುಂಬಲಾರಂಭಿಸಿದ್ದವು. ಅವನ ಕಣ್ಣುಗಳು ಕೆಂಡ ಕಾರುತ್ತಿದ್ದವು. ಅವನ ಮುಂದೆ ಅತ್ತರೆ ಅದಕ್ಕೆ ಬೈಗಳು ತಿನ್ನಬೇಕಾಗುತ್ತದೆ ಎಂದು ಅವಳು ಅಲ್ಲಿಂದ ಹೊರ ನಡೆದು ಬಿಟ್ಟಿದ್ದಳು. ಅವನು ಮೀಟಿಂಗ್ ಕ್ಯಾನ್ಸಲ್ ಮಾಡಬೇಕೆಂದು ಹೇಳಲು ಆ ಪಾರ್ಟಿಗೆ ಕರೆ ಮಾಡಿದ್ದ. ಅತ್ತ ಕಡೆಯಿಂದ, ಸರ್, 1 ಗಂಟೆ ನಮ್ಮ ಮೀಟಿಂಗ್ ಪೋಸ್ಟ್ಪೋನ್ ಮಾಡೋಕ್ಕೆ ಆಗುತ್ತಾ? ನಾನು ಇವತ್ತು ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಸಾರಿ ಸರ್, ನಿಮ್ಮನ್ನು ವೆಯ್ಟ್ ಮಾಡಿಸ್ತಾ ಇರೋದಕ್ಕೆ. ನಾನೇ ನಿಮಗೆ ಕಾಲ್ ಮಾಡಬೇಕು ಅಂತ ಇದ್ದೆ. ಒನ್ಸ್ ಅಗೇನ್ ಸಾರಿ, ಅವರು ಅವನಲ್ಲಿ ವಿನಮ್ರವಾಗಿ ಹೇಳಿಕೊಂಡರು. ಜನನಿ ಲೇಟಾಗಿ ಬಂದಿದ್ದರಿಂದ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ. ಈಗ ಅವನಿಗೆ ಅನಿಸಿತು, ಅವಳ ಮೇಲೆ ಸುಮ್ಮನೆ ರೇಗಿಬಿಟ್ಟೆ. ತಾನು ಅವರಿಗೆ ಕರೆ ಮಾಡಿ ಈ ವಿಷಯವನ್ನು ಹೇಳಿದ್ದರೆ ಅವರು ಒಪ್ಪುತ್ತಿದ್ದರೇನೋ? ಪಾಪ ಹುಡುಗಿ ಈಗ ಅಳುತ್ತಿರಬಹುದು. ಅವಳು ಸಮಯ ಪಾಲನೆ ಮಾಡದ್ದು ಅವನಿಗೆ ತುಂಬ ಸಿಟ್ಟು ಬಂದಿತ್ತು. ಹೇಗೂ ಜನನಿ ತಾನು ಪ್ರಿಪೇರ್ ಆಗಿದ್ದೇನೆ ಎಂದು ಹೇಳಿದ್ದಳಲ್ಲ. ಜ್ಯೇಷ್ಠ ಅವಳನ್ನು ತನ್ನ ಕ್ಯಾಬಿನ್ಗೆ ಬರ ಹೇಳಲೆಂದು ಅವಳಿಗೆ ಕಾಲ್ ಮಾಡಿದ್ದ. ಅವಳು ತುಂಬ ನೊಂದುಕೊಂಡು ಅಳುತ್ತಿದ್ದಳಲ್ಲ. ಕರೆ ಸ್ವೀಕರಿಸಿದರೂ ಮಾತಾಡಲು ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ಕರೆ ಸ್ವೀಕರಿಸಲೇ ಹೋಗಲಿಲ್ಲ. ಹುಡುಗಿ ಮುನಿಸಿಕೊಂಡಿದ್ದಾಳೆ, ಅದಕ್ಕಾಗಿ ತನ್ನ ಕರೆ ಸ್ವೀಕರಿಸುತ್ತಿಲ್ಲ. ಅವನ ತುಟಿಯಂಚಿನಲ್ಲಿ ನಸುನಗು ಮಿಂಚಿತು. ಅವಳಿಗೇನು ಅವನ PA ಆಗಿ ಕೆಲಸ ಮಾಡುವ ಆಸೆ ಇರಲಿಲ್ಲ. ಅವನಾಗಿಯೇ ಕೊಟ್ಟಿದ್ದು. ತನಗೆ ಈ ಪೋಸ್ಟ್ ಬೇಡ, ಅದರಿಂದಾಗಿ ದಿನ ತಾನು ಕಣ್ಣೀರು ಇಡುವಂತಾಗಿದೆ. ಅವಳು ಒಂದು ವೈಟ್ ಶೀಟ್ ತೆಗೆದು ಬರೆಯತೊಡಗಿದಳು. ಆ ಲೆಟರನ್ನು ಅವನಿಗೆ ಕೊಡಬೇಕೆಂದು ಅಂದುಕೊಂಡಿದ್ದಾಗಲೇ ಅವನಾಗಿಯೇ ಎದ್ದು ಅವಳ ಬಳಿಗೆ ಬಂದಿದ್ದ. ಆಫೀಸ್ ಬಾಯ್ ತನ್ನನ್ನು ಕರೆಯಲೆಂದು ಬಂದಿರಬಹುದು ಎಂದೇ ಅಂದುಕೊಂಡಿದ್ದಳು ಜನನಿ. ತಲೆ ಎತ್ತಿ ನೋಡಲು ಜ್ಯೇಷ್ಠ ಅವಳ ಮುಂದೆ ಬಂದು ನಿಂತಿದ್ದ. ತಾನು ಅವನ ಕರೆ ಸ್ವೀಕರಿಸದ್ದಕ್ಕೆ ಮತ್ತೆ ಕೋಪಿಸಿಕೊಂಡು ಬಂದಿದ್ದಾನೆ ಎಂದುಕೊಂಡು ಗಲಿಬಿಲಿಯಿಂದ ಎದ್ದು ನಿಂತಳು ಜನನಿ. ಸರ್, ನೀವು ಹೇಳಿದ್ದು ಸರಿ. ಆ ಪೋಸ್ಟ್ ನನ್ನಂಥವರಿಗಲ್ಲ ಎಂದು ಹೇಳುತ್ತಾ ತನ್ನ ಕೈಯಲ್ಲಿದ್ದ ಪತ್ರವನ್ನು ಅವನಿಗೆ ಇತ್ತಳು. ಆದರೆ ಅವನು ಅದನ್ನು ಸ್ವೀಕರಿಸದೆ ಅವಳ ಮುಖವನ್ನೇ ನೋಡುತ್ತಿದ್ದ. ಅವಳ ಸೊರಗಿದ ಮುಖವೇ ಅವಳು ಅತ್ತಿದ್ದಾಳೆ, ನೊಂದಿದ್ದಾಳೆ ಎಂಬುದನ್ನು ಹೇಳುತ್ತಿತ್ತು. ಅತ್ತಿದ್ದರಿಂದಾಗಿ ಅವಳ ಕಣ್ಣು ಮೂಗು ಕೆಂಪಾಗಿತ್ತು.
ಕಸ್ಟಮರ್ ಮೀಟಿಂಗ್ ಪೋಸ್ಟ್ಪೋನ್ ಮಾಡಿದ್ದಾರೆ. ಸಾರಿ ಜನನಿ, ನಿಮ್ಮನ್ನು ಅಳಿಸಿಬಿಟ್ಟೆ. ನೀವು ರೆಡಿಯಾಗಿ ಮೀಟಿಂಗ್ಗೆ ಹೋಗೋಣ. ಅದಕ್ಕೆ ನೀವು ಸಾರಿ ಕೇಳುವ ಅವಶ್ಯಕತೆ ಇಲ್ಲ ಸರ್. ಇವತ್ತು ತಪ್ಪು ನನ್ನ ಕಡೆಯಿಂದ ಇತ್ತಲ್ಲ ಸರ್. ದಯವಿಟ್ಟು ಈ ಲೆಟರನ್ನು ತಗೊಳ್ಳಿ ಸರ್. ಆ ಕೆಲಸ ಮಾಡೋ ಯೋಗ್ಯತೆ ನನ್ನಲ್ಲಿಲ್ಲ. ಅವನ ಸಿಟ್ಟು ಇಳಿದಿತ್ತು. ಅತ್ತು ಕೆಂಪಾದ ಅವಳ ಮೂಗನ್ನು ಹಿಂಡುತ್ತಾ ಹೇಳಿದ, ಅಷ್ಟೊಂದು ಕೋಪ ಎಲ್ಲಿ ಬರುತ್ತೆ? ಇಲ್ಲ, ನೀವು ಮಾಡಿರೋ ತಪ್ಪಿಗೆ ಇವತ್ತು ಪನಿಷ್ಮೆಂಟ್ ಖಂಡಿತ ಕೊಟ್ಟೇ ಕೊಡ್ತೀನಿ ಎಂದು ಹೇಳುತ್ತಾ ಅವಳ ಮುಖದತ್ತ ಬಾಗಿ ಅವಳ ಎರಡೂ ಕೆನ್ನೆಗಳಿಗೆ ಚುಂಬಿಸಿಬಿಟ್ಟಿದ್ದ ಜ್ಯೇಷ್ಠ. ಅವನ ಕಣ್ಣುಗಳಲ್ಲಿ ತುಂಟತನವಿತ್ತು. ಈಗ ಅವನ ಸಿಟ್ಟೆಲ್ಲ ಇಳಿದಿತ್ತು. ಬದಲಾಗಿ ಮಂದಹಾಸವಿತ್ತು ಮುಖದಲ್ಲಿ. ಜನನಿ, ನೀವು ತಪ್ಪು ಮಾಡ್ತಾ ಇರಬೇಕು, ನಾನು ಪನಿಷ್ಮೆಂಟ್ ಕೊಡ್ತಾನೇ ಇರಬೇಕು. ಅದೇ ನನಗೆ ತುಂಬ ಇಷ್ಟ. ಏನಂದ್ರಿ? ನಿಮಗೆ ಈ ಕೆಲಸ ಮಾಡೋ ಯೋಗ್ಯತೆ ಇಲ್ಲ ಅಂತಾನಾ? ಯೋಗ್ಯತೆ ಇರೋದಕ್ಕೆ ನಿಮಗೆ ಈ ಪೋಸ್ಟ್ ಕೊಟ್ಟಿರೋದು. ನಾನು ಬಾಯಿ ತಪ್ಪಿ ಏನೋ ಅಂದುಬಿಟ್ಟೆ. ಅದನ್ನೇ ಮನಸ್ಸಲ್ಲಿಟ್ಕೊಂಡು ನನ್ನ ಹಂಗಿಸಬೇಡಿ ಪ್ಲೀಸ್. ಇವತ್ತು ನೀವು ಬರಲಿಲ್ಲ ಅಂದರೆ ನನಗೆ ತುಂಬ ಅವಮಾನ ಆಗುತ್ತೆ. ನಾನು ಪನಿಷ್ ಮಾಡಿದಂಗೆ ನೀವು ನನ್ನ ಪನಿಷ್ ಮಾಡ್ಬೋದು. ಯು ಆರ್ ಫ್ರೀ ಟು ಡೂ ಇಟ್. ಅವನು ಕೆಂಪೇರಿದ ಅವಳ ಮುಖವನ್ನೇ ನೋಡುತ್ತಾ ಹೇಳಿದ. ಇದು ಅವಳಿಗೆ ತೀರಾ ಅನಿರೀಕ್ಷಿತ ಆಘಾತವಾಗಿ ಬಿಟ್ಟಿತ್ತು. ಜ್ಯೇಷ್ಠನಿಂದ ಈ ವರ್ತನೆಯನ್ನು ಅವಳಿಗೆ ಅರಗಿಸಿಕೊಳ್ಳಲೇ ಸಾಧ್ಯವಾಗುತ್ತಿಲ್ಲ. ಸರ್, ನೀವು ಈ ರೀತಿ ವರ್ತಿಸ್ತೀರಿ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಅವನು ಮಾಡಿದ್ದು ತಪ್ಪು ಎಂಬ ಅರ್ಥದಲ್ಲಿ ಹೇಳಿದ್ದಳು ಜನನಿ. ಇದೆಲ್ಲ ಪ್ರಿಪೇರ್ ಮಾಡಿಕೊಂಡು ಮಾಡೋ ಕೆಲಸ ಅಲ್ಲ ಜಾನು. ನಿನ್ನೆ ನೀನು ಏನು ಮಾಡಿದೆ ನೆನಪಿಸ್ಕೊ. ಮತ್ತೆ ಇದರಲ್ಲಿ ನಂದೇನೂ ತಪ್ಪಿಲ್ಲ. ಹಾಗೊಂದು ವೇಳೆ ತಪ್ಪೇನಾದರೂ ಇದ್ದರೆ ಅದು ನಿಂದೆ. ನಿನ್ನಿಂದ ಪ್ರೇರಿತನಾಗಿ ನಾನು ಈ ಕೆಲಸ ಮಾಡಿರೋದು. ಮೊದಲು ನೀನೇ ನನ್ನ ಹಾರ್ಟ್ ಟಚ್ ಮಾಡಿರೋದು ಎಂದು ಹಿಂದಿನ ದಿನದ ಘಟನೆಯನ್ನು ನೆನಪಿಸಿಕೊಂಡ ಜ್ಯೇಷ್ಠ. ಅವಳಿಗೆ ಇನ್ನೊಂದು ಮಾತು ಆಡಲು ಸಾಧ್ಯವಾಗಲಿಲ್ಲ. ಹಾಗೆ ಅವಳನ್ನು ತನ್ನ ಮಾತಿನಿಂದಲೇ ಬಂಧಿಸಿಬಿಟ್ಟಿದ್ದ ಜ್ಯೇಷ್ಠ. ಅವಳು ಅವನಿಗೆ ಕೊಟ್ಟ ಲೆಟರನ್ನು ಓದಿ ಕೂಡ ನೋಡದೆ ಅದನ್ನು ಹಾಗೆ ಹರಿದು ಕಸದ ಬುಟ್ಟಿಗೆ ಹಾಕಿಬಿಟ್ಟಿದ್ದ. ತಪ್ಪನ್ನೆಲ್ಲ ಅವಳ ಮೇಲೆ ಹಾಕಿಬಿಟ್ಟಿದ್ದನಲ್ಲ ಜ್ಯೇಷ್ಠ. ಇನ್ನೊಂದು ಮಾತಾಡಲು ಸಾಧ್ಯವಾಗುತ್ತಿಲ್ಲ ಜನನಿಗೆ. ಅವಳ ಬಿಳುಪಾದ ಮುಖ ರಕ್ತವರ್ಣಕ್ಕೆ ತಿರುಗಿತ್ತು. ಮೈ ಮಧುರವಾಗಿ ಕಂಪಿಸುತ್ತಿತ್ತು. ಅವಳ ಅದುರುತ್ತಿದ್ದ ತುಟಿಗಳು ಅವನಿಗೆ ಬೇರೆಯದೇ ಆಹ್ವಾನವನ್ನಿತ್ತಿತ್ತು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.